ಪ್ಲೀಸ್. ಸರ್, ಈಗ ಹೇಮಾವತಿ ವಿಚಾರವಾಗಿ ನಿಮ್ಮ ವಿರೋಧ ಇದೆಯಾ ಸರ್? ಅದಕ್ಕೆ ರಾಮನಗರ ಕೊಂಡೊಯ್ತಿರುವಂತ ಒಂದು ನಿಮಿಷ ತಾಡ್ರಿ. ತುಮಕೂರಿನ ನಾಗರಿಕರಿಗೆ, ತುಮಕೂರಿನ ಜನರಿಗೆ, ತುಮಕೂರಿನ ಮತದಾರರಿಗೆ ಯಾರೇ ಅನ್ಯಾಯ ಮಾಡಿದ್ರು ಕೂಡ ಅದು ಅನ್ಯಾಯ. ನಾನು ಬರೋಕ್ಕೆ ಮುಂಚೆನೇ ಈ ಎಲ್ಲವೂ ಕೂಡ ನಡೆದೋಗಿತ್ತು. ಇದು ನನ್ನ ಕಾಲದಲ್ಲೇ ಶುರುವಾಗಿದ್ದೇನಲ್ಲ. ನಾನು ಕೂಡ ಯಾರ್ಯಾರಿಗೆ ಹೇಳಬೇಕು, ಯಾವ್ಯಾವ ಮಂತ್ರಿಗಳಿಗೆ ಹೇಳಬೇಕು, ಯಾರ್ಯಾರಿಗೆ ಹೇಳಬೇಕು, ಪ್ರತಿಯೊಬ್ಬರಿಗೂ ಕೂಡ ಹೇಳಿದ್ದೀನಿ. ಮತ್ತು ನಾನೊಬ್ಬ ಮಂತ್ರಿಯಾಗಿ ಆ ಒಂದು ಸ್ಟ್ರೈಕ್ನಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯತೆ ಇಲ್ಲ. ನಾನು ಇನ್ನೆಲ್ಲ ಒಂದು ಕಡೆ 45 ವರ್ಷದ ನನ್ನ ಅನುಭವನ ಇದಕ್ಕೆ ರಸ್ತೆ ಬದಿಯಲ್ಲಿ ಇಡೋದಕ್ಕಾಗಿಲ್ಲ. ಇದು ನನಗೆ ಪೂರ್ತಿ ಟೆಕ್ನಿಕಲ್ ಆಗಿ ಅಂಥ ಮಾಹಿತಿಯನ್ನು ಯಾರೂ ಕೂಡ ಕೊಟ್ಟಿಲ್ಲ. ಸುರೇಶ್ ಗೌಡರು ಬಂದಾಗೆಲ್ಲ ಮಾತಾಡ್ತಾ ಇರ್ತಾರೆ, ಡಿ ಕೃಷ್ಣಪ್ಪನವ್ರು ಮಾತಾಡ್ತಾ ಇರ್ತಾರೆ, ನಮ್ಮ ಶಿವಣ್ಣವರು ಅವಾಗವಾಗ ಕೋಪ ಬಂದಾಗೆಲ್ಲ ಒಂದೊಂದು ಸಾರಿ ಹೇಳ್ತಾ ಇರ್ತಾರೆ. ನಾನು ನಿಮ್ಗೆ ಇಷ್ಟು ಮಾತ್ರ ಹೇಳ್ತೀನಿ, ಏನು ಸುರೇಶ್ ಗೌಡರು ಹೇಳಿ ಅದಕ್ಕೆ ನಾನು ಬದ್ಧರಾಗಿದ್ದೀನಿ. ಒಂದು, ಈ ಜಿಲ್ಲೆಯನ್ನು ಕತ್ತಲೆ ಕೋಣೆಯಲ್ಲಿಟ್ಟು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಯಾವುದೇ ಯೋಜನೆಗಳು ಸಾಧುವಾದದ್ದಲ್ಲ. ನಾನು ತಮ್ಮ ಮೂಲಕ ಮಾನ್ಯ ಜಲಸಂಪನ್ಮೂಲ ಸಚಿವರಿಗೆ ವಿನಂತಿ ಮಾಡ್ತೀನಿ, ಸಾಧಕ ಬಾಧಕಗಳನ್ನು ಮಾಡಿ ಏನಿವತ್ತು ಹೋಗ್ತಾ ಇದೆ ಪ್ರತಿಯೊಂದು ಸರಿಯಾಗಿದೆ, ಅದನ್ನು ಬೇರೆ ರೂಪದಲ್ಲಿ ಮಾಡೋದಕ್ಕೆ ಮಾಡಿ. ಆದರೆ ಎಂಟೈರು ಈ ಜಿಲ್ಲೆಯ ಜನರನ್ನು, ಜಿಲ್ಲೆಯ ರೈತರನ್ನು ಎಲ್ಲ ಒಂದು ಕಡೆ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಮಾಡಿಕೊಂಡು ಆಗೋದು ಬೇಡ. ಇಲ್ಲೂ ಕೂಡ BJP ಇದೆ, ಕಾಂಗ್ರೆಸ್ ಇದೆ, ಇನ್ನೊಂದಿದೆ. ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರಿಗೆ ನೀರು ಅವನ ಜೀವನಾಡಿ. ಮಧ್ಯಪ್ರದೇಶಕ್ಕೆ ಯಾಕೆ ಹೋಗಿ ಬನ್ನಿ ಅಂದರೆ, ಇವರೇ ನಿಮ್ಮಲ್ಲಿ ಎಷ್ಟು ಯಾರಾದರೂ ಒಬ್ಬರು ಕಳಿಸ್ತೀನಿ ಅಂದರೆ ಎಲ್ಲನೂ ಕಳಿಸಿ ಅಂತ, ಎಲ್ಲನೂ ಕಳ್ಸೋಕ್ಕಾಯ್ತದ? ನೀವು ನೋಡಬೇಕು ಆ ಸಿಸ್ಟಮ್. ಆ ಪುಣ್ಯಾತ್ಮ ಶಿವರಾಜ್ ಸಿಂಗ್ ಚೌಹಾಣ್ ಮುಖ್ಯಮಂತ್ರಿಯಾಗಿ ಯಾವ ರೀತಿ ಡಂಪ್ ಮಾಡಿದ್ದಾನೆ ನೀರನ್ನು ತೆಗೆದುಕೊಂಡೋಗಿ ಇಡೀ ರಾಜ್ಯಕ್ಕೆ. ಎಂತೆಂಥ ಬರಡು ಭೂಮಿ ಅಂತ ಹೇಳ್ತಾ ಇದ್ದೀವಲ್ಲ, ಆ ಬರಡು ಭೂಮಿ ಆ ಬೆಟ್ಟ ಗುಡ್ಡದಲ್ಲೂ ಕೂಡ ಶುದ್ಧ ಕುಡಿಯೋ ನೀರಿದೆ, ರೈತರ ಜಮೀನಿಗೆ ನೀರು ಹೋಗ್ತಾ ಇದೆ. ಈ ಫಾರ್ಮಾಲಿಟೀಸ್ನ ನಾವು ಎಲ್ಲರೂ ಕೂಡ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಜಮೀನು ಕಡಿಮೆ ಇದೆ, ಬೆಳವಣಿಗೆ ಕಷ್ಟ ಆಯ್ತದೆ. ಇದನ್ನು ಅಳವಡಿಸೋದಕ್ಕೆ ನಾನು ಕೂಡ ಇನ್ನೊಂದು 2-3 ಸಾರಿ ಆದಮೇಲೆ ಇನ್ನೂ 2 ಸಾರಿ ಹೋಗ್ತೀನಿ. ನಾನು ಬಂದಮೇಲೆ ಏನಾದರೂ ಮಾಡಿ ಯಾವುದಾದ್ರು ಒಂದು 2-3 ತಾಲೂಕು ನಾನು ಅದನ್ನು ಮಾಡಬೇಕು ಅನ್ನೋ ಒಂದು ಚಿಂತನೆ ಬಂದಿದೆ. 100ಕ್ಕೆ 100 ಇದೆ ವಿರೋಧ. ಅಂದರೆ ಇವ್ರು ತಾಂತ್ರಿಕವಾಗಿ ಏನು ಅನ್ಯಾಯ ಮಾಡಿದಾರೋ ಅದ್ರ ಪೂರ್ತಿ ಮಾಹಿತಿ ನನಗಿಲ್ಲ. ಮಾಡಿದ್ದಾರೆ ಅನ್ನೋದು ಎಲ್ಲರೂ ಕೂಡ ಇಷ್ಟೆಲ್ಲ ಮಾತಾಡುವಾಗ, ಇಷ್ಟೆಲ್ಲ ಇದ್ರೂ ಕೂಡ ನೀವು ಚರ್ಚೆ ಮಾಡಿ ಕುಳಿತುಕೊಂಡು ಬಿಟ್ಟು ಹಠಕ್ಕೆ ಬೀಳಬೇಡಿ. ಎಲ್ಲ ರೈತರೇನೆ, ಎಲ್ಲರೂ ರೈತರೇನೆ ಆಗಿರೋದ್ರಿಂದ ಮೊನ್ನೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ. ಕೇವಲ ರಾಮನಗರ ಇಲ್ಲ ಕನಕಪುರ ಇಲ್ಲ ಕುಣಿಗಲ್ಗೆ ಮಾತ್ರ ಇವರು ಮಂತ್ರಿ ಅಲ್ಲ, ಇವರು ಇಡೀ ರಾಜ್ಯಕ್ಕೆ ಮಂತ್ರಿ. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಅದ್ರ ಮೇಲೆ ನಾವು ಏನು ಹೇಳೋಕ್ಕಾಗೋದಿಲ್ಲ, ನನಗೆ ಪೂರ್ತಿ ಸಂಪೂರ್ಣವಾದ ಮಾಹಿತಿ ಇಲ್ಲ. ಅಲ್ಲ ಸರ್, ನಿಮ್ಮದೇ ಪಕ್ಷದ ನಾಯಕರುಗಳು 1 ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ, ನಿಮಗೆ ಪೂರ್ಣ ಮಾಹಿತಿ ಇಲ್ಲ ಅಂದರೆ ಅವ್ರಿಗೆ ಎಷ್ಟು ಮಾಹಿತಿ ಇರ್ಬೋದು ಸರ್? ಅವ್ರಿಗೆ ಇನ್ಯಾವ ಮಟ್ಟಕ್ಕೆ ಮಾಹಿತಿ ಇರ್ಬೋದು? ಒಂದು ನಿಮಿಷ ತಾಳಪ್ಪ. ಸರ್ಕಾರ ನಮ್ದಿಲ್ಲ, ಇದು ಯಾರೂ ಯೋಚನೆಯೇ ಮಾಡಿರಲಿಲ್ಲ ಈ ಥರ ಆಗ್ತದೆ ಅಂತ. ಏನು ಈಗಾಗಲೇ ಕುಣಿಗಲ್ ಕೆರೆಗೆ ನೀರು ತುಂಬಿಸೋದಕ್ಕೆ ಸನ್ಮಾನ್ಯ ಸುರೇಶ್ ಗೌಡರು, ಮುದ್ದಹನುಮೇಗೌಡರು ಇದ್ದಾಗೇ ಎಲ್ಲವೂ ಕೂಡ ಮುಗಿದೋಗಿ ಜಯಚಂದ್ರ ಅವರು. ಇವತ್ತಲ್ಲೆಲ್ಲ ಯಾರಿಗೂ ತೊಂದರೆ ಆಗಿಲ್ಲ, ಇನ್ನೊಬ್ಬರು ತೊಂದರೆ ಕೊಡೋ ಅವಶ್ಯಕತೆ ಬರೋದಿಲ್ಲ. ನೀರಿನಲ್ಲಿ ನಾವು ರಾಜಕಾರಣ ಮಾಡೋದು ಬೇಡ ಸರ್. ನಮ್ಮ ಮನವಿ ಏನಂದ್ರೆ, ಗುಬ್ಬಿ ತಾಲೂಕಿಗೆ ಬಂದಾಗ ನೀವು ಅಲ್ಲಿ ವಿಸಿಟ್ ಮಾಡಿ ಸರ್, ಎಷ್ಟು ದೊಡ್ಡ ಪೈಪ್ಗಳನ್ನ ಹಾಕ್ತಾ ಇದ್ದಾರೆ, ನೀರು ಕೊಂಡೋಗಿ. ಒಂದು ನಿಮಿಷ ತಾಳಪ್ಪ ತಂದೆ, ನಾನು ಇಷ್ಟು ಮಾತ್ರ ಹೇಳ್ತೀನಿ, ಅವರು ಅದನ್ನು ಅರ್ಥ ಮಾಡ್ಕೊಳ್ತೀವಿ. ಮುಂದೆ ಒಂದಿನ ಬೆಲೆ ತೆಗೆದು